ಈಗಾಗಲೇ CM ತಮಿಳುನಾಡು CM ವಿಜಯ್ ಅವರು ಮಂಗಳೂರಿಗೆ ಬಂದು ಈಗಾಗಲೇ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ತೆರಳಿದ್ದಾರೆ. ಸೊ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಹೀಗಾಗಿ ಅಭಿಮಾನಿಗಳಿಗೆ ಅವರನ್ನು ನೇರವಾಗಿ ನೋಡೋದಕ್ಕೆ ಅವಕಾಶ ಇಲ್ಲ. ದೂರದಲ್ಲಿ ಬ್ಯಾರಿಕೇಡ್ ಹಾಕಿ ಅಭಿಮಾನಿಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೂ ಕೂಡ ಈಗಲೂ ಕೂಡ ಒಂದಿಷ್ಟು ಅಭಿಮಾನಿಗಳು ಇಲ್ಲಿದ್ದಾರೆ. ಅಂದರೆ ಪ್ರಮುಖವಾಗಿ ಮೂಲತಃ ಇವರು ತಮಿಳುನಾಡಿನವರಾಗಿದ್ದು ಇಲ್ಲಿ ಉದ್ಯೋಗ ನಿಮಿತ್ತ ಇಲ್ಲಿ ಮಂಗಳೂರಿಗೆ ಬಂದು ಸೆಟ್ಲ್ ಆಗದಂಥವ್ರು ಹೆಚ್ಚಿನ ಮಂದಿ ಇವತ್ತು ಬಂದಿರತಕ್ಕಂಥದ್ದು. ಆದರೆ ದೂರದಿಂದ CM ವಿಜಯ್ ಅವರನ್ನು ನೋಡುವಂಥ ಅವಕಾಶ ಇವರಿಗೆ ಲಭ್ಯವಾಗಿದೆ. ಈ ವಿಚಾರ ಕುರಿತಂತೆ ಮಾತನಾಡುವ. ಸರ್, ನೋಡಿದ್ರಾ ನೀವು CM ಅವರು? ನೋಡಲಿಲ್ಲ, ನೋಡಲಿಕ್ಕೆ ಸಿಗಲಿಲ್ಲ. ಹಾಂ, ಎಂತ ಮಾಡೋದು? ಹಾಂ, ಏನು ಸಿಗಲಿಲ್ಲ. ನೀವು ಮೂಲತಃ ಎಲ್ಲಿ ಅವರು? ನಾವು ಸುಳ್ಯ, ಮೂಲತಃ ತಮಿಳ್ನಾಡು. ಹಾಂ, ಇಲ್ಲಿ ವರ್ಕ್ ಮಾಡ್ತೇವೆ. ಹೌದು. ಈಗ ವಿಜಯ್ ಅವರು ಬರ್ತಾರೆ ಅಂತ ಗೊತ್ತಾಗಿ ಬಂದಿದ್ದು. ಹಾಂ, ಹೌದು. ಸ್ವಲ್ಪ ನೋಡೋಕೆ ಸಿಕ್ಕಿಲ್ವಾ? ಸಿಗಲಿಲ್ಲ. ನಾವೆಲ್ಲರೂ ಒಂದೇ ಕಡೆಯಲ್ಲಿ ಒಬ್ಬರನ್ನ ಕಳಿಸ್ಲಿಕ್ಕೆ ಬಂದದ್ದು. ನಾವಿಲ್ಲಿ ನಮ್ಮ ಅಳಿಯನ್ನ ಕಳಿಸ್ಲಿಕ್ಕೆ ಬಂದದ್ದು ಡೆಲ್ಲಿಗೆ. ಹಾಗೆ ನಾವಿಲ್ಲಿ ಅವರನ್ನು ನೋಡ್ಲಿಕ್ಕೆ ಬಿಡಲಿಲ್ಲ. ನೀವು ಹಿಂದೆ ಫಿಲ್ಮ್ ಆಕ್ಟರ್ ಆಗಿ ವಿಜಯ್ ಅವರನ್ನು ನೋಡಿದ್ರಿ, ಇವತ್ತು CM ಆಗಿ ಬಂದಿದೆ, ಎಷ್ಟು ಖುಷಿ? ಅವರು ತಮಿಳ್ನಾಡಿನವರು. ವೋಟಿಂಗ್ ಟೈಮಲ್ಲಿ ತಾವು ಕೂಡ ಹೋಗಿದ್ರಿ? ಹೌದು. ನೀವೇನು ಹೇಳ್ತೀರಿ ಮೇಡಮ್? ಏನು ನೋಡೋಕೆ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಯಾರಿಗೆ ಸಿಕ್ಲಿಲ್ಲ. ನಾವು ತುಂಬಾ ಪ್ರಯತ್ನ ಮಾಡಿದ್ದು ಸಿಕ್ಲಿಲ್ಲ. ಎಂತ ಮಾಡೋದೇನು? ನೀವು ಎಲ್ಲಿ ನಿಂತ್ಕೊಂಡಿದ್ರಿ ಅವ್ರು ಬರುವಾಗ? ನಾವು ಬರುವಾಗ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಭಾರಿ ಆಸೆ ಇತ್ತ ನೋಡ್ಬೇಕು. ಸರಿ. ಸಣ್ಣ ಮಗುವನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ಮಗುವನ್ನು ಇಟ್ಕೊಂಡು ಬಂದು ವಿಜಯ್ ಅವರನ್ನು ನೋಡಬೇಕು ಅಂತೇಳಿ ದೂರದ ಸುಳ್ಯದಿಂದ ಬಂದಿದ್ದಾರೆ. ಇವರು ಮೂಲತಃ ತಮಿಳುನಾಡಿನವರು. ಆದರೂ ಕೂಡ CM ವಿಜಯ್ ಅವರು ತಮಿಳುನಾಡು CM ಬರ್ತಾರೆ ಅಂತ ಗೊತ್ತಾಗಿ ಇವರೆಲ್ಲರೂ ಕೂಡ ಫ್ಯಾಮಿಲಿ ಸಹಿತ ಬಂದಿದ್ದಾರೆ. ಒಂದಿಷ್ಟು ಯುವಕರು ಕೂಡ ಇದ್ದಾರೆ, ಅವರನ್ನು ಮಾತಾಡ್ತೇನೆ. ಸರ್, ತಾವು ನೋಡಿದ್ರಾ? ಹೌದು ಸರ್, ಹೌದು. ಬಹಳ ಖುಷಿಯಾಗಿದೆ. ಯಾಕಂತ ಹೇಳಿದರೆ ತಮಿಳುನಾಡು ಮುಖ್ಯಮಂತ್ರಿ, ಅದು ಕೂಡ ಸೂಪರ್ ಸ್ಟಾರ್ ವಿಜಯ್ ಅವರು ಇವತ್ತು ಮಂಗಳೂರಿಗೆ ಬರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಬಹಳಷ್ಟು ಇತ್ತೀಚೆಗೆ ಅವರ ಚುನಾವಣೆಗಳಲ್ಲಿ ಎಷ್ಟು ಸೀಟನ್ನು ತೆಗೆದು ಎಷ್ಟು ಜನಪ್ರಿಯತೆ ದೇಶದಲ್ಲಿ ಹೊಂದಿದ್ದಾರೆ. ಸೊ ಅದು ನಮಗೆ ಬಹಳ ಸಂತೋಷ ಆಗ್ತದೆ. ಅವರನ್ನು ನೋಡಿ ಮಂಗಳೂರಿನಲ್ಲಿ ಬಹಳ ಖುಷಿಯಾಗಿದೆ. ಸೊ ಮೂರ್ಮೂರು ಅವರು ಬರ್ತಾ ಇರಬೇಕು ಇನ್ನೂ, ಯಾಕಂದರೆ ಇಲ್ಲಿ ದೇವಸ್ಥಾನಗಳು ಜಾಸ್ತಿ ಇರುವಂಥದ್ದು. ಅವರು ಮುಂದಿನ ದಿನಗಳಲ್ಲಿ ಅವರು ಮಂಗಳೂರಿಗೆ ಬರ್ತಾ ಇರಬೇಕು ನಾವು ಆಶಿಸ್ತೇವೆ. ಬಹಳ ಖುಷಿಯಲ್ಲಿದ್ದೇವೆ ಸರ್ ನಾವು. ಸರ್, ನಾನು ಕಂಡಂಥ ರೀತಿಯಲ್ಲಿ ಹಲವು CMಗಳನ್ನು ನಾನಿಲ್ಲಿ ರಿಸೀವ್ ಮಾಡ್ತಿದ್ದೇನೆ. ನಾನೊಂದು ಏರ್ಪೋರ್ಟ್ದು ಪ್ರೋಟೋಕಾಲ್ ಆಫೀಸರ್ ಆಗಿ ಕೆಲವು ರಾಜ್ಯದ CMಗಳು ಬಂದಿರ್ತಾರೆ. ಆದರೆ ನನ್ನ ಅನುಭವ ಪ್ರಕಾರ ಇಂಥದ್ದೊಂದು CMನ್ನು ನೋಡಲಿಕ್ಕೆ ಇಲ್ಲಿ ಸೇರಿದ ಜನ ಮತ್ತು ಇಲ್ಲಿ ಆಗುವಂಥ ಪ್ರೋಟೋಕಾಲ್, ಸೆಕ್ಯುರಿಟಿ ನಾನು ನನ್ನ ಲೈಫಲ್ಲೇ ನೋಡಲಿಲ್ಲ. ನನಗೆ ಬಹಳ ಒಂದು ಸಂತೋಷ ಆಗ್ತದೆ. ಒಂದು ಸಿಂಪಲಾಗಿ ಒಂದು CM ಎಲ್ಲರಿಗೂ ಕೈ ಬೀಸಿಕೊಂಡು ಹೋಗೋದನ್ನು ನೋಡಿದರೆ ನನಗೆ ಭಾಳ ಸಂತೋಷ ಆಗ್ತಿದೆ. ಈಗ ಅಭಿಮಾನಿಗಳೇ ತುಂಬ ಹತ್ತಿರದಿಂದ ನೋಡೋಕ್ಕೆ ಸಿಕ್ಕಿಲ್ಲ ಎನ್ನುವಂಥ ಬೇಸರವು ಕೂಡ ಇದೆ. ಅಭಿಮಾನಿಗಳು ನೋಡಲಿಕ್ಕೆ ಹತ್ತಿರ ನೋಡಲಿಕ್ಕೆ ಸಿಕ್ಕಿಲ್ಲ ಅಂದರೆ ಸೆಕ್ಯೂರಿಟಿ ಅಷ್ಟೊಂದು ಸ್ಟಿಕ್ ಆಗಿತ್ತು. ಯಾಕೆಂದರೆ ಇಲ್ಲಿಯ ಸೆಕ್ಯೂರಿಟಿ ಇರಲಿಲ್ಲ, ಎಲ್ಲವೂ ತಮಿಳುನಾಡಿಂದ ಬಂದಂಥ ಸೆಕ್ಯೂರಿಟಿ. DIG ಅವರು ಅಷ್ಟೊಂದು ಸ್ಟಿಕ್ ಕೊಟ್ಟಿದ್ದರು. ಅದಕ್ಕೋಸ್ಕರ ಯಾರಿಗೂ ಅಷ್ಟೊಂದು ಹತ್ತಿರದಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ. ಆದರೂ ಅವರು ನಮ್ಮ ಸಚಿವರು, ಆರೋಗ್ಯ ಸಚಿವರು UT ಖಾದರ್ ಸಾಹೇಬರು ಎಲ್ಲರ ಹತ್ತಿರ ತಗೊಂಡೋಗಿ ಒಂದು ವಿಶ್ ಮಾಡುವಂಥ ಒಂದು ಸೌಭಾಗ್ಯ ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಮರೀಲಿಕ್ಕಿಲ್ಲ. ಇದಿಷ್ಟು ಇಲ್ಲಿನ ಬಂದು ಸೇರಿರ್ತಕ್ಕಂಥ ಅಭಿಮಾನಿಗಳು ಹೇಳಿರ್ತಕ್ಕಂಥ ಮಾತು. ಈಗ ಅವರು ವಾಪಸ್ ಬರ್ತಾರೆ. ಸೊ ಆ ಟೈಮಲ್ಲಿ ಏನಾದ್ರು ಬರ್ತೀರಾ ವಾಪಸ್ ಸಂಜೆ ವೇಳೆ? ಸಂಜೆ ಬರುವಾಗ ನಾವು ನಿಲ್ಲಿಕ್ಕಿಲ್ಲ ಸರ್. ಗಾಡಿ ಎಷ್ಟು ಹೊತ್ತಿಗೆ ಬರ್ತಾರೆ? ಸಂಜೆ ವೇಳೆಗೆ ವಾಪಸ್ ಬರ್ತಾರೆ ಅವರು. ಸೊ ಆ ಟೈಮಲ್ಲಿ ಬರ್ತೀರಾ? ನಾವು ಎಲ್ಲಿಯಾದ್ರೂ ಹೋಗಿ ಬರ್ಬೇಕು ಅಷ್ಟೇ. ಹಾಗೆ ಮನೆ ಎತ್ತುವಾಗ ರಾತ್ರಿ 9 ಗಂಟೆ ಆಗ್ತದೆ. ಹಾಗೆ ನೆಲ್ಲಿಗೆ ಆಗೋದಿಲ್ಲ, ಹೋಗ್ಬೇಕು, ಹೊರಡ್ತೇವೆ. ರಂಗನಾಥ್, ಇದಿಷ್ಟು ವಿಜಯ್ ಅವರ ಅಭಿಮಾನಿಗಳು ಹೇಳುವಂಥ ಮಾತು. ಅಂದರೆ ಪ್ರಮುಖವಾಗಿ ಅವರನ್ನು ನೋಡಬೇಕು ಅಂತೇಳಿ ದೂರದಿಂದ ಊರುಗಳಿಂದ ಬಂದಿದ್ರು. ಅಂದರೆ ತಮಿಳುನಾಡು, ಅದರಲ್ಲಿ ಹೆಚ್ಚಿನಾಗಿ ಮೂಲತಃ ತಮಿಳುನಾಡಿನ ಬಂದು ಉದ್ಯೋಗಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಸೆಟ್ಲ್ ಆಗಿರ್ತಕ್ಕಂಥವ್ರು ಹೆಚ್ಚಿನ ಮಂದಿ ಇದ್ದರು. ಆದರೆ ಭದ್ರತೆಯ ಕಾರಣಕ್ಕಾಗಿ ತುಂಬ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಒಂದಿಷ್ಟು ಮಂದಿಗೆ ಬೇಸರವೂ ಕೂಡ ಇದೆ. ನಾವು CM ವಿಜಯ್ ಅವರನ್ನು ನೋಡಬೇಕು ಅಂತೇಳಿ ಬಂದಿದ್ವಿ, ಆದರೆ ಅವಕಾಶ ಸಿಕ್ಕಿಲ್ಲ ಎನ್ನುವಂಥ ಮಾತನ್ನು ಕೂಡ ಅಭಿಮಾನಿಗಳು ಹೇಳ್ತಿರ್ತಕ್ಕಂಥದ್ದು.